ಕ್ಯಾಂಬ್ರಿಡ್ಜ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಲ್ಲ ತರಹದ ವಸ್ತು ಪ್ರದರ್ಶನ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಕ್ಯಾಂಬ್ರಿಡ್ಜ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಏರ್ಪಡಿಸಿದ್ದ ಪ್ರದರ್ಶನ ಮತ್ತು ಫುಡ್ ಫೆಸ್ಟಿವಲ್ 2024-25ನೇ ಸಾಲಿನ ಕಾರ್ಯಕ್ರಮವನ್ನ ಕಾಂಗ್ರೆಸ್ನ ಮುಖಂಡ ಪ್ರದೀಪ್ ಪಟನ್ ಹಾಗೂ ಎಂಕೆ ಯಾದವಾಡ್ ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಎಲ್ಲ ತರಹದ ಚಟುವಟಿಕೆ ವಸ್ತು ಪ್ರದರ್ಶನವನ್ನ ವೀಕ್ಷಿಸಿದರು. ಆಕ್ಟಿವಿಟೀಸ್ ಎಂಬ ಆಕರ್ಷಕ ಪ್ರದರ್ಶನವನ್ನ ಕಲೆ, ಸಂಸ್ಕೃತಿ ಮತ್ತು ಸೃಜನಶೀಲತೆಯ ರೋಮಾಂಚಕ ಜಗತ್ತಿನಲ್ಲಿ ಧುಮುಕುತ್ತಿತ್ತು. ಪ್ರದರ್ಶನವು ಕಲಾಕೃತಿಗಳ ಪ್ರಭಾವಶಾಲಿ ಸಂಗ್ರಹವನ್ನ ಒಳಗೊಂಡಿದೆ. ಸ್ಥಳೀಯ ಕಲಾವಿದರ ಪ್ರತಿಭೆ ಮತ್ತು ಕಲ್ಪನೆಯನ್ನ ಪ್ರದರ್ಶಿಸುತ್ತದೆ, ಬೆರಗುಗೊಳಿಸುತ್ತದೆ. ವರ್ಣಚಿತ್ರಗಳಿಂದ ಸಂಕೀರ್ಣವಾದ ಶಿಲ್ಪಗಳವರೆಗೆ ಪ್ರತಿ ತುಣುಕು ವಿಶಿಷ್ಟವಾದ ಕಥೆಯನ್ನ ಹೇಳುತ್ತದೆ. ಸಂವಾದಾತ್ಮಕ ಪ್ರದರ್ಶನಗಳು ಸಂದರ್ಶಕರಿಗೆ ಕಲೆಯೊಂದಿಗೆ ಕೈಯಿಂದ ತೊಡಗಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟವು. ಎಲ್ಲಾ ವಯಸ್ಸಿನ ಜನರು ಒಟ್ಟಿಗೆ ಅನ್ವೇಷಿಸಲು ಮತ್ತು ಕಲಿಯುವುದನ್ನು ನೋಡಬಹುದು. ಅದ್ಭುತವಾಗಿದೆ. ಈ ಸಂದರ್ಭದಲ್ಲಿ ವಿರಕ್ತ ಮಠದ ಅಧ್ಯಕ್ಷ ಪ್ರದೀಪ್ ಕುಮಾರ್ ಪಠನ್, ಇಂಡಿಯನ್ ಟಿವಿ 24x7 ಕನ್ನಡ ಸುದ್ದಿವಾಹಿನಿಯ ಸಂಪಾದಕ ಎಂಕೆ ಯಾದವಾಡ್, ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಎಂಡಿ ದೂಪಲ್, ಸಂಸ್ಥೆಯ ಅಧ್ಯಕ್ಷರಾದ ಮಹಾಂತೇಶ್ ರೊಕ್ಕದಕಟ್ಟಿ ಸೇರಿದಂತೆ ಶಾಲಾ ಸಿಬ್ಬಂದಿಗಳು ಹಾಗೂ ಶಿಕ್ಷಕರು, ಶಿಕ್ಷಕಿಯರು ಉಪಸ್ಥಿತರಿದ್ದರು. 11 keepers in his team members countries. Having 11 keepers, the cricket ground should be around in which over 6 chances to throw ball. The structure of neuron contains cell body dendrites. The soma it contains nucleus, ribosome, endoplasmic reticulum, and the RER and SCR Golgi apparatus. Axon it helps us to transport information. Dendrite helps us to transport information from one neuron to other neuron. The axon is known as the long production branch. The welcome to as the voluntary actions, the thinking controls involuntary actions, and the selective one thing, where is bread in your and where is in your body, where is bread, where is bread? ರಿಸರ್ವ್ ಎಲ್ಲರಿಗೂ ಬೇಕಾಗಿರೋದು ಇದು ಫೈನಾನ್ಸ್ ನಿಂದರಿ ಎಲ್ಲರೂ ಬರ್ರಿ ಕ್ಲಾಸ್ ಟೀಚರ್ ಬರ್ರಿ ಅಲ್ಲೇ ಮಿಡ್ಲ್ ಜಾಯಿನ್ ನಾ ಕೊಡ್ಲೇನಪ್ಪ ಅಂತಂದ್ರೆ ಅಲ್ಲ ಅದಲ್ಲ ಫೋನ್ ನೋಡಿದ್ರೆ ದೊಡ್ಡ ಫೋನ್ ಇಟ್ಕೊಂಡಾನ ಮಯಾಗ 5 ಹಾಕೋಣ PS ಫೋನ್ ಮಾಡಿದೆ ಆಶಮ್ಮ ಏನಂತ ಕುಡ್ದಾರ ಬರ್ರಿ ಸರ್ ನಿಂದರ ಅಲ್ಲೇ ನಿಂದರ ಒಂದಿಟ್ಟು ಮೇಡಮ್ ನಮ್ಮ ಶಾಲಾ ಮಕ್ಕಳ ವಸ್ತು ಪ್ರದರ್ಶನದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ತಾವೆಲ್ಲರೂ ಆಗಮಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಹಾಗೂ ಸಂಸ್ಥೆಗೆ ಶುಭ ಕೋರಿದ್ದಕ್ಕಾಗಿ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಶಿಕ್ಷಕ ವೃಂದದ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ತಮ್ಮೆಲ್ಲರಿಗೂ ಕೃತಜ್ಞತಾ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸದಾ ತಮ್ಮೆಲ್ಲರ ಹಿರಿಯರ ಆಶೀರ್ವಾದ ಸದಾ ಈ ಸಂಸ್ಥೆ ಮೇಲೆ ಹಾಗೂ ಆ ಮಕ್ಕಳ ಮೇಲೆ ಎಲ್ಲ ಶಿಕ್ಷಕ ವೃಂದದ ಮೇಲೆ ಇರಲಿ ಅಂತ ತಮ್ಮಲ್ಲಿ ಪ್ರಾರ್ಥಿಸುತ್ತಾ ನಾನು ಒಂದೆರಡು ಮಾತು